ಮೊದಲೇ ಗೊತ್ತಿದ್ರೆ ಪ್ರಿಪೇರ್ ಆದ್ರೂ ಆಗಿರ್ತಿದ್ದೆ. ಸಾರಿ ರೀ, ನಾನು ಆ ಸೈಕೋ ಕಾಲ್ ರಿಸೀವ್ ಮಾಡಿದ್ದಕ್ಕೆ ಇಷ್ಟೆಲ್ಲ ಆಗಿದ್ದು. ಹೋಗ್ಲಿ ಬಿಡಿ. ಸರಿ, ಪರವಾಗಿಲ್ಲ, ಹುಷಾರು. ಸರಿ ಸರಿ, ನೀನು ನೋಡು. ಹೇಳಿ. ಎಷ್ಟಾಗಿದ್ದೀರಾ? ಹಾ ಹೇಳಿ. ಗಾಡಿ ಬಂದಿದೆ. ನಿಮ್ಮ ಮನೆಯಿಂದ ಲೆಫ್ಟ್ ಸೈಡ್ಗೆ ಒಂದು ಮರ ಇದೆಯಲ್ಲ, ಅಲ್ಲಿ ಲೈಟ್ ಹಾಕಿದಾರಲ್ಲ, ಅದ್ರ ಹಿಂದೆಗಡೆ ನಿಲ್ಸಿದ್ದೀನಿ. ಬೇಗ ಬಂದ್ಬಿಡಿ. ಸರಿ. ಇರಿ ಒಂದು ನಿಮಿಷ. ಏನೋ ಒಂದು ಇಂಪಾರ್ಟೆಂಟ್ ಇತ್ತು. ಏನು? ಅದು ನೀವು ಮನೆಯಿಂದ ಬರುವಾಗ ಒಂದು CCTV ರೂಮ್ ಇದೆ ಗೊತ್ತಾ? ಹಾ ಗೊತ್ತು. ಬರೋ ಮುಂಚೆ ಅದನ್ನ ಆಫ್ ಮಾಡಿ ಬನ್ನಿ. ಯಾಕ್ರಿ? ಯಾಕಂದ್ರೆ ನೀವು ಪಿಕ್ನಿಕ್ಕಿಗೆ ಹೋಗ್ತಿಲ್ಲ, ಮನೆ ಬಿಟ್ಟು ಹೋಗ್ತಿರೋದು. ಅದು ಅಲ್ಲದೆ ನಿಮ್ಗೆ ಹೆಲ್ಪ್ ಮಾಡ್ತಿರೋದು ನಾನು. ಯಾವ ಕ್ಲೂನು ಬಿಡೋದು ಬೇಡ ಅಂತ. ನಿಮ್ ಜೊತೆ ನಾನಿದ್ದೀನಿ ಅಂತ ಗೊತ್ತಾದ್ರೆ ಆಮೇಲೆ ನನ್ನ ಕತೆ ಅಷ್ಟೇ. ಓ, ಇದಾ ವಿಷಯ. ಅರ್ಥ ಆಯ್ತು. ಹಾ, ಸೇಫ್ಟಿಗೆ ಪ್ಲಗ್ ತೆಗ್ದ್ಬಿಡಿ, ಅರ್ಥ ಆಯ್ತಾ? ಸರಿ ಸರಿ. ಹಾ, ನೋಡ್ಕೊಂಡು ಆಚೆ ಬನ್ನಿ. ಆಚೆ ಬರ್ತಿದ್ದೆ ಮಿಸ್ ಕಾಲ್ ಕೊಡಿ, ನಾನು ನಿಮಗೆ ಸಿಗ್ನಲ್ ಕೊಡ್ತೀನಿ. ಓಕೆ. ಅಪ್ಪ ದೇವ್ರೆ, ಇವಳನ್ನ ಕಟ್ಕೊಂಡು ಬೆಂಗಳೂರಿವರೆಗೂ ಹೋಗ್ಬೇಕಲ್ಲಪ್ಪ. ಚಂದ್ರಮ್ಮ, ನನ್ನ ಮೇಲೆ ಕೋಪನ ಮಗಳೇ. ಈ ಅಪ್ಪ ಈ ಮದುವೆ ಮಾಡ್ತಿರೋದು, ಇಷ್ಟೆಲ್ಲ ಮಾಡ್ತಿರೋದು ನೀನು ಚೆನ್ನಾಗಿರಲಿ ಅಂತ ಮಗಳ. ಮುಂದೆ ಮುಂದೆ ಹೋಗ್ತಾ ನಿನಗೆ ಗೊತ್ತಾಗತ್ತೆ ಮಗಳೇ. ಚಂದು, ಚಂದಮ್ಮ, ಅಪ್ಪ, ಇಷ್ಟು ವರ್ಷದಲ್ಲಿ ನಾನು ಇನ್ಮೇಲೆ ಯಾವತ್ತೂ ಕೋಪ ಅಥವಾ ಬೇಜಾರು ಮಾಡ್ಕೊಂಡಿದ್ದೇ ಇಲ್ಲ. ಯು ಆರ್ ಮೈ ಬೆಸ್ಟ್ ಫ್ರೆಂಡ್. ನನ್ನ ಲೈಫಲ್ಲಿ ಒಂದಿನಾನು ನಂಗೆ ಯಾವ್ದ್ರ ಬಗ್ಗೆನೂ ಫೀಲ್ ಆಗಿದ್ದೇ ಇಲ್ಲ. ನೀ ನಂಗೆ ಎಲ್ಲ ಕೊಟ್ಟಿದ್ಯಾ. ನಂಗೆ ಏನಾದರೂ ಬೇಕು ಅಂದ್ರೆ ಅದು ನಂಗಿಂತ ಚೆನ್ನಾಗಿ ನಿಂಗೆ ಗೊತ್ತು. ಆದ್ರೆ ಈ ಒಂದ್ ವಿಷಯದಿಂದ ನಮ್ಮಿಬ್ರ ಮಧ್ಯೆ 25 ವರ್ಷಕ್ಕೂ ಹೆಚ್ಚಿನ ಶುರು ಅಪ್ಪ. ನಿನ್ನ ಬಿಟ್ಟು ಹೋಗಕ್ಕೂ ಆಗ್ತದೆ, ಒಪ್ಕೊಳ್ಳೋಕ್ಕೂ ಆಗ್ತದೆ. ನಾನು ಒದ್ದಾಡ್ತಿದ್ದೀನಪ್ಪ. ಅದ್ ನನ್ನಿಂದ ಸಾಧ್ಯ ಆಗಲ್ಲ. ಟೈಮ್ ಆಯ್ತು, ಇನ್ನೂ ಎಷ್ಟೊತ್ತಪ್ಪ ಬರೋದಕ್ಕಿವರು? ಮೊದಲೇ ಲೇಟ್ ಬೇರೆ ಆಗಿದೆ, ಇವಾಗ ಇದು ಬೇರೆನಾ? ಬಿಟ್ರೆ ಬೆಳಗಿನ ಜಾವದವರೆಗೂ ಬರೋ ಥರ ಕಾಣಿಸ್ತಾ ಇಲ್ಲ. ಮೇಡಮ್, ಕಾರಲ್ಲೂ ಫೀಲ್ ಮಾಡ್ಕೋಬೋದು. ನಿಮ್ಮ ಮನೆಯವ್ರು ಯಾರಾದರೂ ನೋಡಿದ್ರೆ ಲೈಫ್ ಲಾಂಗ್ ನೀವು ಇಲ್ಲೇ ಇದ್ದು ಫೀಲ್ ಮಾಡ್ಕೋಬೇಕಾಗತ್ತೆ. ಗಾಡಿ ಅಲ್ಲಿ ನಿಲ್ಸಿದ್ದೀನಿ. ಇಲ್ಲಿ ತಂದ್ರೆ ಸೌಂಡ್ ಬರಲ್ವಾ? ನನ್ನ ಬ್ಯಾಗು? ಅಯ್ಯೋ, ಅದನ್ನೆಲ್ಲ ಸೇಫ್ ಆಗಿಟ್ಟಿದ್ದೀನಿ. ನೀವು ಬೇಗ ಬನ್ನಿ, ಬೇಗ ಬನ್ನಿ. ಅಪ್ಪ ದೇವ್ರೆ, ಬಿಟ್ರೆ ನಂಗೆ ಮಾವನ ಮನೆ ತೋರ್ಸೋರ ಕಾಣಿಸ್ತಾರಲ್ಲಪ್ಪ. ಮೇಡಮ್ ಬನ್ನಿ. ನಾಳೆಯಿಂದ ನಾನು ಈ ಮನೇಲಿ ಯಾರಿಗೂ ಕಾಣಿಸ್ಕೊಳ್ಳಲ್ಲ.
ಬೆಳಗ್ಗೆ ನನ್ನ ಎಬ್ಸಕ್ ಅದಕ್ಕೆ ನನ್ನ ರೂಮಿಗೆ ಬರ್ತಾರೆ. ನನ್ನಲ್ಲಿ ಇಲ್ದೇ ಇರೋದು ನೋಡಿ ಗಾಬರಿ ಆಗ್ತಾರೆ. ಅಮ್ಮ ಅಪ್ಪ ಎಲ್ರೂ ವಿಷಯ ಗೊತ್ತಾಗತ್ತೆ. ಪಾಪ ಎಷ್ಟು ನೊಂದ್ಕೋತಾರೋ ಏನೋ. ಹೌದು, ನೊಂದ್ಕೋತಾರೆ. ಒಂದು ನಿಮಿಷ ರೀ, ನಿಮ್ಮ ಲಗೇಜ್ ತಂದು ಕೊಡ್ತೀನಿ. ಯಾಕೆ? ಇನ್ನೇನು ಮೇಡಮ್, ಎರಡು ಮನ್ಸು ಇಟ್ಕೊಂಡು ಬೆಂಗಳೂರು ಬಂದರೆ ಚೆನ್ನಾಗಿರುತ್ತಾ? ನೀವು ಒಂದು ಕೆಲಸ ಮಾಡಿ, ನಾನು ಲಗೇಜ್ ತಂದು ಕೊಡ್ತೀನಿ, ನೀವು ವಾಪಸ್ ಹೋಗ್ಬಿಡಿ. ಇರಿ. ಬೇಡ ಬೇಡ ಬೇಡ, ಇರ್ಲಿ ಪರವಾಗಿಲ್ಲ, ನಿಮಗೆ ತುಂಬ ಫೀಲ್ ಆಗ್ತಿದೆ ಅಲ್ವಾ? ಒಂದು ಕೆಲಸ ಮಾಡಿ, ನೀವು ಆಸ್ಟ್ರೇಲಿಯಾಗೆ ಹೋಗಿ ಮದುವೆ ಆಗಿ ಜಿಂಗಿಲ್ಲಕ್ಕ ಜಿಂಗಿಲ್ಲಕ್ಕ ಕುಚ್ಚು ಕುಚ್ಚು ಟೂವಿ ಟೂವಿ ಅಂತ ಹಾಡು ಹೇಳ್ಕೊಂಡು ಮಕ್ಳು ಮಾಡ್ಕೊಂಡು ಇದ್ಬಿಡಿ. ನೀವು ಚೆನ್ನಾಗಿದ್ರೆ ನನಗೂ ಖುಷಿನೇ. ಇಲ್ಲ ಇಲ್ಲ, ಅದೆಲ್ಲ ನಡೆಯಲ್ಲ. ನಡೆಯಲ್ಲ ತಾನೆ? ಸೊ ದಯವಿಟ್ಟು ಗಟ್ಟಿ ಮನ್ಸು ಮಾಡ್ಕೊಂಡು ಬಂದ್ಬಿಡಿ. ಅಯ್ಯೋ ದೇವ್ರೆ, ನಮ್ಮ ಅಪ್ಪಂಗೆ ಹೇಗೆ ಗೊತ್ತಾಯ್ತು? ಎಲ್ಲರೂ ಸೀಕ್ರೆಟ್ ಆಗಿ ಎಸ್ಕೇಪ್ ಆದ್ರೆ ಕನ್ಫರ್ಮ್ ಔಟ್ ಬಂದಿದ್ದೀರಾ, ಇನ್ನೇನಾಗುತ್ತೆ ಹೇಳಿ? ನಾನು ಹೊರಡುವಾಗ ಅಪ್ಪ ಮಲಗಿದ್ರು. ಮಲಗಿಸ್ಬೇಕಾದವ್ರನ್ನ ಮಲ್ಸದ್ ಬಿಟ್ಟು ಬಾಯಿಗೆ ಬಂದಂಗೆ ಮಾತಾಡಿದಿರಲ್ಲ, ಅದ್ರ ಪರಿಣಾಮನೇ ಇದು. ಎಲ್ಲ ಈ ಸೈಕೋ ಇದನ್ನಲ್ಲ ಕರಡಿ ನನ್ನ ಮಗ, ಅವಂದೇ ಕೆಲಸ ಇದು. ಅಯ್ಯೋ ದೇವ್ರೇ, ಇವಾಗ ದೇವ್ರನ್ನ ಕರೆದು ಏನ್ ಪ್ರಯೋಜನ ಮೇಡಮ್? ಮುಂದೆ ಅದು ಎಷ್ಟು ಗುಂಪು ಕೈಯಲ್ಲಿ ಮಚ್ಚು ಕತ್ತಿ ಕೊಡ್ಲಿ ಹಿಡ್ಕೊಂಡು ಕಾಯ್ತಾ ನಿಂತಿದ್ಯೋ ಏನೋ. ಏನ್ ಮಾಡೋದೀಗ? ಮಾಡೋದೇನು, ಮುಗೀತು ಅಷ್ಟೇ ನಮ್ ಕತೆ. ಏನೇನೋ ಹೇಳ್ಬೇಡಿ ದೇವ್ರೆ, ತಪ್ಪು ಮಾಡ್ಬಿಟ್ಟೆ, ನಾನು ತಪ್ಪು ಮಾಡ್ಬಿಟ್ಟೆ. ಪಡ್ಕೊಂಡೆ ಬೇಡ ಬೇಡ ಅಂತ. ನೀವೇ ಕೊನೆ ಸಲ ಮಾತಾಡ್ಬಿಡ್ತೀನಿ ಅಂತ ಕೊನೆ ಸ್ಟೇಜ್ಗೆ ತಲುಪಿಬಿಟ್ರಲ್ಲ ಮೇಡಮ್. ಅಯ್ಯೋ ಸರಿ, ನೀವು ಬೇಗ ನಡೀರಿ, ಅವ್ರು ಹಿಂದೆನೆ ಬರ್ತಾ ಇದಾರೆ. ಇಲ್ಲೊಂದು ರೋಡ್ ಕಾಣಿಸ್ತಿದೆ, ನುಗ್ಸ್ಬಿಡ್ಲಾ? ಶಾರ್ಟ್ ಕಟ್ ಅದ ಮುಂಜಾ, ಅವ ಕಮ್ಮಡಿ ರೋಡ್ ಮೇಲೆ ಶಾರ್ಟ್ ಕಟ್ ಅದ. ನೀನ್ ಹಿಂಗೆ ಲಾಕ್ ಮಾಡು ಮತ್ತೆ ನಡಿ ನಡಿ ನಡಿ. ನೀನ್ ಕಾರ್ ಓಡಿಸ್ತಿದ್ಯಾ ಇಲ್ಲ ಬುಲಗಾಡ್ ಓಡಿಸ್ತಿದ್ಯಾ? 20 ಮಿನಿಟ್ಸ್ ಟ್ರಾವೆಲ್ಗೆ 1 ಅವರ್ ತಗೋತಿದ್ಯಾ ನೀನು? ಬೇಕಾದ್ರೆ ನೀವೇ ಬಂದು ಓಡಿಸಿ, ಆಗತ್ತಾ? ತಪ್ಪಾಯ್ತು. ಅಯ್ಯೋ ಮೇಡಮ್, ನೀವು ಟೆನ್ಷನ್ ಆಗ್ಬಿಡಿ. ನೀವು ಟೆನ್ಷನ್ ಆದ್ರೆ ನನ್ ಕೈ ಕಾಲೆಲ್ಲ ಜೋ ಬಿಡ್ದು ಲೈಟ್ ತರ ಆಗುತ್ತೆ. ಸೈಕೋ ನನ್ನ ಮಗನ್ ನಾನು ಸರಿ, ನೀವು ಟೆನ್ಷನ್ ಆಗ್ಬಿಡಿ. ನೋಡಿದ್ರಲ್ಲ, ಅವ್ರಿಗೆ ದಿಕ್ ತಪ್ಸಿ ಚಮಕ್ ಕೊಟ್ಟೆ. ಸ್ಟಾಪ್ ಸ್ಟಾಪ್ ಸ್ಟಾಪ್, ಇಲ್ಲೇ ಇಲ್ಲೇ ಒಂದ್ ನಿಮಿಷ ಆರ್ಯ, ನಿಲ್ಸಕ್ ಟೈಮ್ ಕೊಡಿ. ಆಗ್ತೀನಿ ನಿಲ್ಸು ದಾಸ್, ಇಳಿದೋಗ್ಲಿ. ಈಗ ನಾನು ಏನು ತೋರಿಸ್ತೀನಿ. ನಡಿ, ನಮ್ ಟೆನ್ಷನ್ ನಮ್ಗೆ. ಮಿಸ್ ಆಯ್ತು. ಇಲ್ಲ ಕುರುಳಿ ಕಲ್ಲಂಗಡಿ ಅಂತ ಬೇಡಪ್ಪ. ಆಮೇಲೆ ಫೋನ್ ಆನ್ ಮಾಡಿ ಇನ್ನೇನಾದ್ರೂ ಕಿರಿಕಾದ್ರೆ ಹಾಫಲ್ಲೇ ಇರ್ಲಿ. ಫೋನು ಆನ್ ಮಾಡೋಣ ಅನ್ಕೊಂಡೆ, ಆಮೇಲೆ ಆನ್ ಮಾಡಿದ್ರಿಂದ ಪೊಲೀಸ್ನವ್ರಿಗೆ ಏನಾದ್ರು ಗೊತ್ತಾಗಿ ಟ್ರೇಸ್ ಮಾಡಿದ್ರೆ ಬೇಡ. ಪೊಲೀಸಾ? ಹಾ, ನಿಮ್ಮ ಅಪ್ಪ ಏನಾದ್ರು ಏನು ಕಂಪ್ಲೇಂಟಾ? ರೀ, ಯಾಕ್ರಿ ಶಾಕ್ ಮೇಲೆ ಶಾಕ್ ಆಗ್ತಾ ಇದ್ದೀರಾ? ರೌಡಿಗಳನ್ನ ಕಳ್ಸಿ ಮಚ್ಚು ಲಾಂಗ್ ಅಲ್ಲಿ ಅಟ್ಯಾಕ್ ಮಾಡಿಸೋರು ಇನ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿರಲ್ವಾ? ಇದ್ರು ಏನಂತೆ
ಮಾಡ್ತಾರೆ ನಾನು ಮನೆ ಬಿಟ್ಟು ಹೋದೆ ಅಂತ ಅಲ್ವಾ? ಮಾಡ್ಲಿ ಬಿಡಿ, ನಾನ್ ಪೊಲೀಸ್ ಹತ್ರ ಮಾತಾಡ್ತೀನಿ. ನಂಗೆ ಈ ಮದ್ವೆ ಒಂಚೂರು ಇಷ್ಟ ಇರ್ಲಿಲ್ಲ, ಆದ್ರೂ ಬಲವಂತವಾಗಿ ಮದ್ವೆ ಮಾಡ್ಸಕ್ ಹೊರಟಿದ್ರು ಅಂತ ನಾನ್ ಹೇಳಿ. ಕಂಪ್ಲೇಂಟು ನಿಮ್ ಮೇಲೆ ಕೊಡಲ್ಲ ರೀ, ನಿಮ್ಮನ್ ಕಿಡ್ನಾಪ್ ಮಾಡ್ಕೊಂಡ್ ಬಂದಿದೀನಿ ಅಂತ ನನ್ ಮೇಲೆ ಕೊಡ್ತಾರೆ. ಅಯ್ಯಯ್ಯೋ, ಹೌದಲ್ವಾ? ಕಿಡ್ನಾಪರ್ ಆದ ಕ್ಯಾಬ್ ಡ್ರೈವರ್ ಹರಿ ಪೋರಿ ಅವನ ಜೊತೆ ಹಿಡಿಯೋದವ್ರು ಕಾಯ್ತಾ ಇರ್ತಾರೆ. ಅಯ್ಯೋ ದೇವ್ರೆ, ನನಗೆ ತುಂಬಾ ತೊಂದರೆ ಆಗತ್ತೆ ಅನ್ಸ್ತಿದೆ. ನಮ್ಗೆ ದೊಡ್ಡದೇ ಅಲ್ಲ, ಆದ್ರೂ ನಿಮ್ಮ ಅಪ್ಪನ ಬಟ್ಟಲಿ ಇಷ್ಟು ಜನ ಬಳಗ ಇದೆ ಅಂತ ಗೊತ್ತಿಲ್ಲ. 4 ಜನ ರೌಡಿಗಳು ಲಾಕ್ ಮಾಡಕ್ ನೋಡ್ತಿದ್ದಾರೆ. ಮೊದ್ಲೇ ಗೊತ್ತಿದ್ರೆ ಪ್ರಿಪೇರ್ ಆದ್ರೂ ಆಗಿರ್ತಿದ್ದೆ. ಸಾರಿ ರೀ, ನಾನು ಆ ಸೈಕೋ ಕಾಲ್ ರಿಸೀವ್ ಮಾಡಿದಕ್ಕೆ ಇಷ್ಟೆಲ್ಲ ಆಗಿದ್ದು. ಹೋಗ್ಲಿ ಬಿಡಿ, ನೀರಿಗೆ ಇಳಿದ್ಮೇಲೆ ಆಳದ ಬಗ್ಗೆ ಯೋಚನೆ ಮಾಡಬಾರ್ದು. ಆದ್ರೂ ನನ್ನಿಂದ ನಿಮ್ ಅಯ್ಯೋ ಬಿಟ್ಟಾಕಿ ಅದನ್ನೆಲ್ಲ. ಮೇಡಮ್, ಅಲ್ಲೊಂದು ಟೀ ಅಂಗಡಿ ಇರೋ ತರ ಇದೆ, ಬನ್ನಿ ಹೊಟ್ಟೆ ಸಿಗುತ್ತಾ ನೋಡೋಣ. ಟೈಮ್ ಆಯ್ತು, ಬೆಂಗಳೂರಿಗೆ ಹೋಗೋದ್ ಬೇಡವಾ? ಮತ್ತೆ ಬನ್ನಿ ಮೇಡಮ್, ಹೊಟ್ಟೆಗೆ ತಿನ್ಕೊಂಡು ಬೇಗ ಇಲ್ಲಿಂದ ಹೊರಡೋಣ. ಅಣ್ಣ ತಿನ್ನಕ್ಕೇನಿದೆ? ಅಣ್ಣ ಬಂದಿದೆ, ಬಜ್ಜಿ ಮಾಡ್ತಾ ಇದ್ದೀನಿ. ಹೌದಾ, ಸರಿ, ನನ್ಗೊಂದು ಬಿಸಿ ಬಿಸಿ 4 ಬಜ್ಜಿ ಹಾಕಿ. ಸರಿ ಅಣ್ಣ. ನಿಮ್ಗೇನ್ ಬೇಕು? ನಂಗೇನ್ ಬೇಡ. ಇಲ್ಲ ತಗೊಳ್ಳಿ ಮೇಡಮ್, ಬಿಸಿ ಬಿಸಿ ಬಜ್ಜಿ ಬರೋವರೆಗೂ ಬಂತಿದ್ದಾರಿ. ತಗೊಳ್ಳಿ ಮೇಡಮ್, ತಗೊಳ್ಳಿ. ಅಂತೂ ನೀವು ಅನ್ಕೊಂಡಾಗ ಡೈರೆಕ್ಟ್ ಆಗಿ ಹಾಸ್ಟೆಲ್ಗೆ ಹೋಗ್ಬೋದಲ್ಲ? ಮಾಡ್ಬಿಡಿ, ಸ್ವಲ್ಪ ಬೆಂಗಳೂರು ರೀಚ್ ಆಗ್ಬಿಡ್ತೀವಿ. ತಗೋತೀವಿ. ರಿಸ್ಕ್ ಇಲ್ಲ, ಕಿಕ್ಕೇ ಇರಲ್ಲ ಮೇಡಮ್.